ಇನ್ಸ್ಟಂಟಾಗಿ ಡ್ರೈ ಫಿಶ್ ಮಸಾಲ ಮಾಡಿದರೆ ಹೇಗಿರ್ತದೆ? ಇಲ್ಲಿ ನಾನು ಈ ಡ್ರೈ ಫಿಶನ್ನು ಒಂದು 15 ನಿಮಿಷದಿಂದ ನೀರಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ, ಕರೆಕ್ಟ್ ಉಪ್ಪೆಲ್ಲ ಬಿಡಲಿ ಅಂತ. ನೆಕ್ಸ್ಟ್ ಒಂದು ಪ್ಯಾನಿಗೆ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ 1 ಗಡ್ಡೆಯಷ್ಟು ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದರ ಮೇಲೆ ಜಜ್ಜಿಟ್ಟಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ದೊಡ್ಡ ಗೆಡ್ಡೆ ಟೊಮೆಟೊ ಹಾಕ್ಕೊಂಡುಂಟಲ್ಲ, ಅದನ್ನು ಮತ್ತೆ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬೇಯಲಿಕ್ಕೆ ಇಡುವ ಎಣ್ಣೆಯಲ್ಲೇ. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಹಸಿಮೆಣಸು ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋದು. ನೆಕ್ಸ್ಟ್ ಎಲ್ಲ ಪೌಡರ್ ಹಾಕಿಕೊಳ್ಳುವ. 1 ಸ್ಪೂನಷ್ಟು ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ ಮತ್ತು ಚಿಟಿಗೆ ಅರಿಶಿನ ಹುಡಿ. ಉಪ್ಪು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಮೀನಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ, ಆದ್ದರಿಂದ ಹಾಕೊಳ್ಳುವ ಅಗತ್ಯ ಇರುವುದಿಲ್ಲ. ನೋಡಿಕೊಳ್ಳಿ, ಟೇಸ್ಟ್ ನಿಮಗೆ ಉಪ್ಪು ಬೇಕು ಅಂತಿದ್ರೆ ಮಾತ್ರ ಹಾಕ್ಕೊಂಡ್ರೆ ಸಾಕು. ಇನ್ನು ಇದಕ್ಕೆ ಉಂಟಲ್ಲ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಮೀನನ್ನು ಬೇಯಲಿಕ್ಕೆ ಇಡುವ. ಒಂದು 5 ನಿಮಿಷ ಇಟ್ಟರೆ ಸಾಕು, ಇದು ಬೇಗ ಬೆಂದು ಬಿಡ್ತದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ತಿಂದರೆ ಉಂಟಲ್ಲ, ಸೂಪರ್ ಊಟ ಆಗ್ತದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.